ಪೊಲೀಸರು ವಿಕ್ರಾಂತ್ ಅಂಡ್ ನಿಶಾನ ರಾಜವಂಶಿ ಮ್ಯಾನ್ಷನ್ ಇಂದ ಕರ್ಕೊಂಡು ಹೋದ್ಮೇಲೆ ಪಾರ್ಟಿ ಮತ್ತೆ ಫುಲ್ ವೈಬ್ರೆಂಟ್ ಆಗೋಕೆ ಸ್ಟಾರ್ಟ್ ಆಯ್ತು. ಎಲ್ರೂ ಡ್ರಿಂಕ್ಸ್ ಅಂಡ್ ಡಿನ್ನರ್ ನಲ್ಲಿ ಬ್ಯುಸಿ ಆದ್ರು. ಆದಿರ ರುದಿಕಾನ ತನ್ನ ಮಡ್ಲಲ್ಲಿ ಇಟ್ಕೊಂಡಿದ್ಲು. ರುದ್ರ ಅವಳ ಪಕ್ಕದಲ್ಲೇ ನಿಂತಿದ್ದ. ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ತಮ್ಮ ಫ್ರೆಂಡ್ಸ್ ಅಂಡ್ ಗೆಸ್ಟ್ ನ ಮೀಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಇದೇ ಟೈಮ್ನಲ್ಲಿ ಆದಿರ ಮೇಲೆ ಇರೋ ರುದ್ರನ್ ಲುಕ್ ಮತ್ ಪ್ರತಿ ಸೆಕೆಂಡ್ ಇನ್ನೂ ಇಂಟೆನ್ಸ್ ಆಗಿತ್ತು. ಆದಿರ ರುತಿಕಾ ಜೊತೆ ಆಟ ಆಡೋದನ್ನ ನಿಲ್ಸಿ ಅವನ್ ಕಡೆ ನೋಡಿ ಕೇಳಿದ್ಲು, ನೀವು ನನ್ನನ್ನ ಹೀಗೆ ನೋಡ್ತಾನೆ ಇರ್ತೀರಾ ರಾಜವಂಶಿ ಸರ್? ರುದ್ರ ಹುಬ್ಬು ಗಂಟಿಕ್ಕಿ, ನಾನ್ ನಿನ್ನನ್ ನೋಡ್ತಿದ್ದೀನ ಅಂದ. ಆದಿರ ನಕ್ಕು ಅವನ್ ಹತ್ರ ಬಾಗಿ, ಹೌದು, ನೀವು ನನ್ನನ್ನೇ ನೋಡ್ತಿದ್ದೀರಾ, ಆದ್ರೆ ನಿಮ್ಮ ಆ ದಿಟ್ಟಿಸೋ ರೀತಿ ನನ್ಗೊಂಥರ ಆಗ್ತಿದೆ. ಸೊ ನನ್ನನ್ನ ಆ ತರ ನೋಡೋದನ್ನ ಸ್ಟಾಪ್ ಮಾಡಿ, ಹೋಗಿ ನಿಮ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂಡ್ ಫ್ರೆಂಡ್ಸ್ನ ಮೀಟ್ ಮಾಡಿ, ನಾನು ಹೃದಿಕಾನ ನೋಡ್ಕೊಳ್ತೀನಿ ಅಂದ್ಲು. ರುದ್ರ ತಕ್ಷಣ, ನೀನ್ ಹೃದಿಕಾನ ನೋಡ್ಕೊಳ್ತೀಯಾ, ಓಕೆ, ಆದ್ರೆ ನಿನ್ನನ್ ಯಾರು ನೋಡ್ಕೊಳ್ತಾರೆ? ಅದಕ್ಕೆ ನಾನು ನಿಮ್ಮಿಬ್ರನ್ನ ಬಿಟ್ಟು ಎಲ್ಗೋ ಹೋಗಲ್ಲ ಅಂದ. ಆದಿರ ಮತ್ತೆ ನಗ್ತಾ, ನೀವು ನಿಜವಾಗ್ಲೂ ಒಬ್ಬ ಪರ್ಫೆಕ್ಟ್ ಲವರ್ ವೈಬ್ ಕೊಡ್ತಿದ್ದೀರಾ ಅಂದ್ಲು. ಈ ಪ್ರೇಮಿ ನಿನ್ಗೆ ಕ್ರೇಜಿ ವೈಬ್ ಕೂಡ ಕೊಡಬಲ್ಲ. ನೀನ್ ಏನಂತ್ಯ, ಇವತ್ ಮತ್ತೆ ಹೃದಿಕಾನ ಅವಳ ಚಿಕ್ಕಮ್ಮನ ಜೊತೆ ಮಲ್ಗೋಕೆ ಕಳ್ಸಣ್ವಾ ಅಂದ. ರುದ್ರ ಅವಳ ಕಿವಿ ಹತ್ರ ಮೆಲ್ಗೆ ಪಿಸ್ಬಿಡ್ದ. ಆದಿರ ಕಣ್ಗಳು ಅರಳಿದ್ವು. ಅವಳ ತಕ್ಷಣ, ನೀವು ತುಂಬಾನೇ ತುಂಟತನ ಮಾಡ್ತಿದ್ದೀರಾ ರಾಜವಂಶಿ ಸರ್. ಸೈಲೆಂಟ್ ಆಗಿ ನಿಮ್ ಪಾರ್ಟಿನ ಎಂಜಾಯ್ ಮಾಡಿ, ಆಮೇಲೆ ಒಳ್ಳೆ ಡಿನ್ನರ್ ಮುಗಿಸಿ ರೂಮ್ಗೆ ಹೋಗೋಣ. ನಾವಿಬ್ರು ಹೃದಿಕಾ ಜೊತೆ ಆರಾಮಾಗಿ ಮಲ್ಗೋಣ ಅಂದ್ಲು. ರುದ್ರ ಮತ್ತೆ, ಆದ್ರೆ ನನ್ಗೆ ನಿನ್ ಜೊತೆ ಮಲ್ಗ್ಬೇಕಂತ ಇದೆ, ಅಂಡ್ ನಾನ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ನಮ್ ಲಿಟಲ್ ಹಾರ್ಟ್ ಬೀಟ್ ಅವಳ ಅತ್ತೆ ಜೊತೆ ಮಲ್ಗ್ಬೇಕು. ಆವಾಗ ಈ ಅಪ್ಪ ಮತ್ ತನ್ನ ಮಗುವಿನ ಅಮ್ಮನ ಜೊತೆ ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂಡ್ ಅವಳಿಗೆ ತನ್ನ ವರ್ಲ್ಡ್ ವೈಬ್ಸ್ ತೋರಿಸ್ಬೋದು ಅಂದ. ಅವನ ಮಾತುಗಳಿಗೆ ಆದಿರ ಫೇಸ್ ಪೂರ್ತಿ ಕೆಂಪಾಯ್ತು. ಅವಳ ತಕ್ಷಣ, ನೀವ್ ಇಲ್ಲೇ ಇರಿ, ಎಲ್ಗೂ ಹೋಗೋದ್ ಬೇಡ, ನಿಮ್ಗೆ ಬೇರೆ ಕೆಲ್ಸನೇ ಇಲ್ಲ, ನಾನ್ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡಿದ್ಲು. ಆದ್ರೆ ರುದ್ರ ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ತಡ್ದ. ಮರುಕ್ಷಣ ಅವನ್ ಸುತ್ತಲೂ ನೋಡಿ ಅನಿಕಾನ ಸನ್ನೆ ಮಾಡಿ ಕರೆದ. ಅವಳಿಗೆ ಹೃದಿಕಾನ ತಗೋ ಅಂತ ಇಶಾರೆ ಮಾಡಿದ ತಕ್ಷಣ ಅನಿಕಾ ಒಂದು ನಾಟಿ ಸ್ಮೈಲ್ ಕೊಟ್ಟು ಮಗು ನಿಂತ್ಕೊಂಡು ಅಲ್ಲಿಂದ ಹೊರಟೋದ್ಲು. ಆದಿರ ಇದನ್ನೆಲ್ಲ ನೋಡ್ತಾ ರುದ್ರನ್ಗನ್ಲು, ನೀವು ನಿಜವಾಗ್ಲೂ ಲಿಮಿಟ್ಸ್ ಕ್ರಾಸ್ ಮಾಡ್ತಿದ್ದೀರಾ ರಾಜವಂಶಿ ಸರ್. ಯಾರಾದ್ರೂ ಈ ತರ ಮಾಡ್ತಾರಾ? ಅನಿಕಾ ನಮ್ ಬಗ್ಗೆ ಏನ್ ಅನ್ಕೊಳ್ತಾಳೋ ಏನೋ. ಅಂಡ್ ರುದಿಕಾ ವಿಷಯಕ್ಕೆ ಬಂದ್ರೆ, ಅವಳ ಮಾತು ಮುಗಿಸೋಕ್ಕೂ ಮುಂಚೆನೆ ರುದ್ರ ಅವಳನ್ನ ತನ್ನ ತೋಳ್ಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು, ನಾನು ಹೃದಿಕಾನ ಅವಳ ಅತ್ತೆ ಹತ್ರ ಮಲಗಿಸ್ತೀನಿ ಅಂತ ಹೇಳಿದೀನಿ ಅಲ್ವಾ, ಇವಾಗ ಹೇಳು, ನೀನ್ ನನ್ ಜೊತೆ ಇರೋಕೆ ರೆಡಿ ಇದೆಯಾ ಅಂತ ಕೇಳ್ದ. ಆದಿರ ನಾಚಿಕೆಯಿಂದ ಮುಖ ತಿರುಗಿಸ್ಕೊಂಡ್ಲು. ರುದ್ರ ಇನ್ನಷ್ಟು ಡೈರೆಕ್ಟ್ ಆಗಿ ಕೇಳಿದ್ರೆ ಅವಳಿಗೆ ಆನ್ಸರ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಅವಳು ಸುಮ್ಮನಾದ್ಲು. ಆದ್ರೆ ಅವಳು ಮುಜುಗರ ಪಡ್ತಿರೋದನ್ನ ನೋಡಿ ರುದ್ರ ಫುಲ್ ಎಂಜಾಯ್ ಮಾಡ್ತಿದ್ದ. ಸಡನ್ ಆಗಿ ಅವನು ಅವಳ ಕೈ ಹಿಡಿದು ಫುಡ್ ಕೌಂಟರ್ಸ್ ಹತ್ರ ಕರ್ಕೊಂಡು ಹೋದ. ಆದಿರ ಆಶ್ಚರ್ಯದಿಂದ ಅವನನ್ನ ನೋಡ್ತಿದ್ದಾಗ ರುದ್ರ ಸ್ಮೈಲ್ ಮಾಡ್ತಾ, ಸಂಜೆಯಿಂದ ನೀನ್ ಏನು ತಿಂದಿಲ್ಲ ಅಲ್ವಾ ಅಂದ. ಆದಿರಾಗೆ ಇನ್ನೂ ಶಾಕ್ ಆಯ್ತು. ರುದ್ರ ತಕ್ಷಣ, ನಾನ್ ಇದನ್ನ ನಿನ್ಗೆ ಹೇಳ್ಬೇಕಂತ ಥಿಂಕ್ ಮಾಡ್ತಿದ್ದೆ, ಆದ್ರೆ ನೀನ್ ವರಿ ಮಾಡ್ಕೋತೀಯ ಅಂತ ಸುಮ್ಮನಾದೆ. ಆದ್ರೆ ಇವಾಗ ಎಲ್ವೋ ನಾರ್ಮಲ್ ಆಗಿದೆ ಅಂದ್ಮೇಲೆ ಈ ಅನ್ನೆಸೆಸರಿ ಸ್ಟ್ರೆಸ್ ಬೇಡ, ಇಬ್ರು ಡಿನ್ನರ್ ಮಾಡೋಣ ಅಂತ ಹೇಳ್ತಾ ಅಲ್ಲಿರೋ ಟೇಬಲ್ ಹತ್ರ ಕೂತು ಸರ್ವೆಂಟ್ಗೆ ಊಟ ಬಡಿಸೋಕೆ ಹೇಳ್ದ. ರುದ್ರ ಅಂಡ್ ಆದಿರ ಇಬ್ರು ಊಟ ಎಂಜಾಯ್ ಮಾಡ್ತಿದ್ರು. ಇನ್ನು ಉಳಿದ ಗೆಸ್ಟ್ಸ್ ಎಲ್ಲ ಪಾರ್ಟಿಯಲ್ಲಿ ಬ್ಯುಸಿ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಪಾರ್ಟಿ ಎಂಡ್ ಆಯ್ತು. ಮನೇಲಿದ್ದವರೆಲ್ಲ ತಮ್ ರೂಮ್ಸ್ಗೆ ಹೋದ್ರು. ಅನಿಕಾ ರುದಿಕಾನ ತನ್ನ ರೂಮ್ ಕರ್ಕೊಂಡು ಹೋದ್ಲು. ಈಗ ಆದಿರ ರುದ್ರನ್ ಕಡೆ ನೋಡಿದ್ಲು. ಅವಳು ಹಾಲ್ನಲ್ಲಿ ನಿಂತು ರುದ್ರನನ್ನ ಸಿಟ್ಟಿನಿಂದ ನೋಡ್ತಾ, ನೀವು ನಿಜವಾಗ್ಲೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದೀರಾ, ನಿಮ್ ಲಿಮಿಟ್ಸ್ ಕ್ರಾಸ್ ಮಾಡ್ತಿದ್ದೀರಾ ರಾಜವಂಶಿ ಸರ್. ರುದಿಕಾಗೆ ನಾನಿಲ್ದೆ ನಿದ್ದೆ ಮಾಡಕ್ ಆಗಲ್ಲ ಅಂತ ನಿಮ್ಗೂ ಗೊತ್ತು ಅಂದ್ಲು. ರುದ್ರ ತಕ್ಷಣ, ಓ ಪ್ಲೀಸ್, ರುದಿಕಾಗೆ ನಾನಿಲ್ದೆ ನಿದ್ದೆ ಬರಲ್ಲ ಅಂತೆ, ಅವಳು ಆಲ್ರೆಡಿ ಅನಿಕಾ ಮಡ್ಲಲ್ಲಿ ಮಲಗ್ಬಿಟ್ಟಿದ್ದಾಳೆ, ಅವಳು ಒಂದ್ಸಲ ಕೂಡ ನಿನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಅವಳ ಅಳ್ಳೇ ಇಲ್ಲ, ಹಾಗಿರುವಾಗ ನಾನಿಲ್ದೆ ಅವಳು ಮಲ್ಗಲ್ಲ ಅಂತ ಹೇಗೆ ಹೇಳ್ತೀಯಾ ಅಂದ. ಆದಿರ ಕೋಪದಿಂದ ಅವನನ್ನ ನೋಡಿದ್ಲು. ರುದ್ರ ಅವಳನ್ನ ಟೀಸ್ ಮಾಡ್ತಿದ್ದ ರೀತಿ ನೋಡಿ ಅವಳಿಗೆ ಇನ್ನೂ ಕಿರಿಕಿರಿ ಆಯ್ತು. ರುದ್ರ ನಗ್ತಾ,
ಸರಿ ಬಿಡು, ಇನ್ಮೇಲೆ ನಿನ್ನನ್ನ ಕಾಡಲ್ಲ ಅಂದ. ಆದ್ರೆ ಮರುಕ್ಷಣವೇ ಅವಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡ. ಆದಿರಾ ಜೋರಾಗಿ ಕಿರ್ಚೋಕ್ ಹೋದ್ಲು. ಆದ್ರೆ ಸಡನ್ ಆಗಿ ಭಯದಲ್ಲಿ ತನ್ನ ಬಾಯಿ ಮುಚ್ಕೊಂಡ್ಲು. ಯಾರಾದ್ರೂ ನೋಡ್ತಾರೆ ಅನ್ನೋ ಭಯ ಅವಳಲ್ಲಿತ್ತು. ರುದ್ರ ಅವಳನ್ನ ನೋಡಿ ನಕ್ಕ. ಆದಿರಾ ಸಿಟ್ನಿಂದ, ನೀವ್ ಯಾಕೆ ನನ್ನನ್ನ ಹೀಗೆ ಎತ್ಕೊಂತಿದ್ದೀರಾ? ನನ್ನಷ್ಟಕ್ಕೆ ನಾನೇ ನಡಿಬಲ್ಲೆ ಅಂದ್ಲು. ರುದ್ರ ತುಂಬಾನೇ ಬೋಲ್ಡ್ ಆಗಿ, ಆದ್ರೆ ನನ್ಗೆ ನಿನ್ನನ್ನ ಹೀಗೆ ಎತ್ಕೋಬೇಕಂತ ಆಸೆ ಇತ್ತು ಅಂತ ಹೇಳ್ತಾ ಮೆಟ್ಲು ಹತ್ತಿ ಅವಳನ್ನ ತನ್ನ ರೂಮ್ ಕರ್ಕೊಂಡ್ ಬಂದ. ರಾಜವಂಶಿ ಸರ್, ನೀವು ತುಂಬಾನೇ ಆಸೆ ಪಡ್ತಿದ್ದೀರಾ, ಆದ್ರೆ ನಾನ್ ನಿಮ್ ಆಸೆ ಈಡೇರ್ಸಕ್ಕೆ ಬಿಡಲ್ಲ. ಸೊ ಸೈಲೆಂಟ್ ಆಗಿ ನನ್ನನ್ನ ಕೆಳಗಿಳಿಸಿ ಅಂತ ಆದಿರಾ ಬೇಗನೆ ಅಂದ್ಲು. ರುದ್ರ ಅವಳು ಹೇಳಿದ್ದನ್ನ ಕೇಳ್ತಿದ್ದ, ಆದ್ರೆ ಅದನ್ನ ಫಾಲೋ ಮಾಡಕ್ಕೆ ಅವನು ರೆಡಿ ಇರ್ಲಿಲ್ಲ. ಆದಿರಾ ಅವನ ಕಡೆ ನೋಡಿ, ರುದಿಕಾ ನಿಮ್ ರೂಮ್ ನಲ್ಲಿ ಇಲ್ಲ ಅಂದ್ಮೇಲೆ ಇಲ್ಲಿ ಮಲ್ಗೋಕೆ ನನ್ಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಅಂದ್ಲು. ರುದ್ರ ತಕ್ಷಣ ಉತ್ತರ ಕೊಟ್ಟ, ರುದ್ರ ರಾಜವಂಶಿಗೆ ಯಾವುದೇ ಎಕ್ಸ್ಕ್ಯೂಸ್ ಅವಶ್ಯಕತೆ ಇಲ್ಲ. ಅವನು ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೋ ಅದನ್ನ ಮಾಡೇ ಮಾಡ್ತಾನೆ. ಹೀಗೆ ಹೇಳ್ತಾ ಅವನು ಆದಿರಾನ ಹಾಸಿಗೆ ಮೇಲೆ ಮಲಗಿಸ್ದ. ಆದಿರಾ ತಕ್ಷಣ ಕೇಳಿದ್ಲು, ನೀವು ನನ್ ಜೊತೆ ಏನ್ ಮಾಡೋಕ್ ಪ್ಲಾನ್ ಮಾಡ್ತಿದ್ರಾ? ರುದ್ರ ತನ್ನ ಶರ್ಟ್ ಬಟನ್ ಬಿಚ್ತಾ ಹೇಳ್ದ, ಪ್ರತಿಯೊಬ್ಬ ಮ್ಯಾನ್ ತನ್ನ ಲವಿಂಗ್ ವುಮೆನ್ ಜೊತೆ ಏನ್ ಮಾಡ್ತಾನೋ ಅದನ್ನೇ. ಆದಿರಾ ಫೇಸ್ ಸಡನ್ ಆಗಿ ಬ್ರೈಟ್ ಆಯ್ತು ಅಂಡ್ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದ್ವು. ಆದ್ರೆ ಹೇಗೋ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು ಒಂದು ಕ್ಯೂಟ್ ಸ್ಮೈಲ್ ಜೊತೆ ಅಂದ್ಲು, ಆದ್ರೆ ನಾನ್ ಇದನ್ನೆಲ್ಲ ಮದ್ವೆಗೂ ಮುಂಚೆ ನಿಮ್ ಜೊತೆ ಮಾಡೋಕ್ ಇಷ್ಟ ಪಡಲ್ಲ. ಪ್ಲೀಸ್, ನನ್ ಮುದ್ದಿನ ಹುಡುಗ ಸೈಲೆಂಟ್ ಆಗಿ ಅವನ್ ರೂಮ್ ನಲ್ಲಿ ಮಲಗ್ತಾನಂತೆ, ಹಾಗೆ ನಾನ್ ನನ್ನ ರೂಮ್ ನಲ್ಲಿ ಮಲಗ್ತೀನಂತೆ, ಆಯ್ತಾ ಅಂತ ಹೇಳ್ತಾ ಅವನನ್ನ ತಳ್ಳಿ ಎದ್ದು ಓಡ್ ಹೋದ್ಲು. ರುದ್ರ ಎಷ್ಟೇ ಕರೆದ್ರು ಅವಳು ನಿಲ್ಲೇ ಇಲ್ಲ. ಬೇಜಾರಾದ ರುದ್ರ ಸಿಗರೇಟ್ ಕಡೆಗೆ ಹೋದ. ಬಾಗ್ಲಲ್ಲಿ ನಿಂತು ಅವನನ್ನೇ ಇಣಿದ್ ನೋಡ್ತಿದ್ದ ಅವಳು ನಗ್ತಾ ತನ್ನ ರೂಮ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಇನ್ನೊಂದ್ ಸೈಡ್ ರುದ್ರ ಅಂಡ್ ಆದಿರಾ ಅವ್ರ ಫೋಟೋಸ್ ಪ್ಲೇ ಆಗ್ತಿದ್ದ ಒಂದು ದೊಡ್ಡ LED ಸ್ಕ್ರೀನ್ ಇತ್ತು. ಅದರಲ್ಲಿ ಆದಿರಾ ಹೃದಿಕಾನ ಇಟ್ಕೊಂಡಿರೋದು, ರುದ್ರ ಹೃದಿಕಾನ ಮಡ್ಲಲ್ಲಿ ಇಟ್ಕೊಂಡಿರೋದು ಅಂಡ್ ಅವರೆಲ್ಲ ಕೇಕ್ ಕಟ್ ಮಾಡೋ ವಿಡಿಯೋ ಕೂಡ ಇತ್ತು. ಆ ಸ್ಕ್ರೀನ್ ಮುಂದೆ ಇರೋ ಎಲ್ ಶೇಪ್ ಸೋಫಾ ಮೇಲೆ ಒಬ್ಬ ಹುಡುಗಿ ತನ್ನ ಕಾಲ್ಗಳನ್ನ ಪೂರ್ತಿ ಅಗಲವಾಗಿ ಚಾಚಿ ಕೂತಿದ್ಲು. ಅವಳ ಕೈಯಲ್ಲಿ ವೈನ್ ಗ್ಲಾಸ್ ಇತ್ತು. ಅವಳು ರುದ್ರ ಅಂಡ್ ಆದಿರಾನ ನೋಡಿ ಅಂದ್ಲು, ಸೊ ಇತ್ತೀಚಿನ ದಿನಗಳಲ್ಲಿ ನಿನ್ ಲೈಫ್ ಈಗ ನಡೀತಿದ್ಯಾ? ನಾನ್ ನಿನ್ನನ್ನ ಬಿಟ್ಟು ಹೋದಾಗ ನನ್ಗೋಸ್ಕರ ಅಳ್ತೀಯಾ ಅಂಡ್ ನಿನ್ ಮಗಳನ್ನ ಕರ್ಕೊಂಡು ಹೋದಾಗ ನೀನ್ ತುಂಬಾನೇ ಸ್ಯಾಡ್ ಆಗ್ತೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಆಲ್ರೆಡಿ ಒಬ್ಳು ಮಗಳು ಇರೋ ಅಮ್ಮನನ್ನೇ ನೀನ್ ವೈಫ್ ಮಾಡ್ಕೋತಿದ್ಯಾ. ನೀನ್ ಅವಳನ್ನ ಕಳ್ಕೊಳ್ಳಿಲ್ಲ, ನೀನು ಸಫರ್ ಆಗ್ಲಿಲ್ಲ, ಆದ್ರೆ ನೀನು ನನ್ನನ್ನ ನಿನ್ ಹತ್ರಕ್ಕೆ ವಾಪಸ್ ಕರ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ಸಿದ್ಯಾ ಅಲ್ವಾ? ಇದನ್ನೆಲ್ಲ ನೋಡಿ ನನ್ಗೆ ಜೆಲಸ್ ಆಗುತ್ತೆ ಅಂಡ್ ನಾನ್ ನಿನ್ ಹತ್ರ ಓಡ್ ಬರ್ತೀನಿ ಅಂತ ಅನ್ಕೊಂಡಿದ್ಯಾ? ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ಅಸೂಯೆ ಆಗ್ತಿದೆ, ಆದ್ರೆ ಆ ಅಸೂಯೆಗೋಸ್ಕರ ನಾನ್ ನಿನ್ ಹತ್ರ ಬರಲ್ಲ. ನೀನ್ ಹ್ಯಾಪಿ ಆಗಿರೋದನ್ನ ನೋಡಕ್ಕೆ ನನಗಾಗಲ್ಲ, ಅದಕ್ಕೆ ನೀನ್ ಈ ಸಂತೋಷಕ್ಕೆ ಬೆಂಕಿ ಹಚ್ಚೋ ಟೈಮ್ ಬಂದಿದೆ ಅಂದ್ಲು. ಆ ಹುಡುಗಿ ಸಿಗರೇಟ್ ಹಚ್ಚಿ ಅದನ್ನ ತುಟಿಗೊತ್ತಿ ಹಿಡಿದು ಆಮೇಲೆ ಒಂದು ದೀರ್ಘವಾದ ಶ್ವಾಸ ತಗೊಂಡು ಹೊಗೆ ಬಿಡೋಕೆ ಸ್ಟಾರ್ಟ್ ಮಾಡಿದ್ಲು. ಮಾರ್ನಿಂಗ್ ಕಣ್ಬಿಟ್ಟ ತಕ್ಷಣ ಆದಿರಾಳಿಗೆ ಲಾಸ್ಟ್ ನೈಟ್ ನಡೆದ ಇನ್ಸಿಡೆಂಟ್ ನೆನಪಿಗೆ ಬಂತು. ಒಮ್ಮೆ ಬೆಚ್ಚು ಬಿದ್ದವಳು ಸುತ್ತಲೂ ನೋಡಿದ್ಲು, ಆದ್ರೆ ಅಲ್ಲಿ ರುದ್ರ ಎಲ್ಲೂ ಕಾಣ್ಲಿಲ್ಲ. ಸ್ವಲ್ಪ ಡಲ್ ಆಗಿ ಮುಖ ಹಾಕ್ದವಳು ಬೆಡ್ ಮೇಲಿದ್ದ ಬ್ಲಾಂಕೆಟ್ ಸರಿಸಿ ಎದ್ದು ಬಾತ್ರೂಮ್ ಕಡೆಗೆ ಹೋದ್ಲು. ಇತ್ತ ಏರ್ಪೋರ್ಟ್ ನಲ್ಲಿ ಒಂದು ಫ್ಲೈಟ್ ಲ್ಯಾಂಡ್ ಆಯ್ತು. ಅಲ್ಲಿಂದ ಒಬ್ಳು ಹುಡುಗಿ ಹೊರಗ್ ಬಂದ್ಲು. ಅವಳಿಗೆ ಸುಮಾರು 24ರಿಂದ 25 ವರ್ಷ ಇರ್ಬೋದು. ಅವಳು ಹೊರಗೆ ಬಂದವಳೆ ತನ್ಗೋಸ್ಕರ ಒಂದು ಕ್ಯಾಬ್ ಬುಕ್ ಮಾಡಿ ಅದನ್ನ ಹತ್ತಿ ರಾಜವಂಶಿ ಮ್ಯಾನ್ಷನ್ ಅಂದ್ಲು. ಕ್ಯಾಬ್ ಡ್ರೈವರ್ ತಕ್ಷಣ ಕಾರನ್ನ ರಾಜವಂಶಿ ಮ್ಯಾನ್ಷನ್ ಕಡೆಗೆ ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ರಾಜವಂಶಿ ಮ್ಯಾನ್ಷನ್ ಅಲ್ಲಿ ರುದ್ರ ಅಂಡ್ ಆದಿರಾ ಇಬ್ರು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬಂದ್ರು. ಅನಿಕಾ ಆವಾಗ್ಲೇ ಅಲ್ಲಿ ಕೂತಿದ್ಲು. ರುದಿಕಾ ಅವಳ ಮಡ್ಲಲ್ಲಿ ಆಟ ಆಡ್ತಿದ್ಲು. ರುದ್ರ ಆದಿರಾಳನ್ನ ನೋಡಿ, ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ ರುದಿಕಾಗೆ ನಿನ್ ನೆನ್ಪೆ ಬರಲ್ಲ ಅಂತ, ಆದ್ರೆ ನೀನೆ ಪದೇ ಪದೇ ಅವಳ ಹತ್ರ ಹೋಗ್ಬೇಕಂತ ಹೇಳ್ತಿದ್ದೆ ನೋಡೀಗ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಆದಿರಾ ಶಾಕ್ ಆದ್ಲು. ಅವಳ ತಕ್ಷಣ ಅವನ್ ಶೋಲ್ಡರ್ ಮೇಲೆ ಹೊಡೆದು, ನನಗೆ ಈ ತರ ಡೈನಿಂಗ್ ಟೇಬಲ್ ಹತ್ರ ಏನ್ ಬೇಕಾದ್ರೂ ಮಾತಾಡೋ ಬ್ಯಾಡ್ ಹ್ಯಾಬಿಟ್ ಇತ್ತು ರಾಜವಂಶಿ ಸರ್.
ಇವಾಗ ಈ ಕಾಯಿಲೆ ನಿಮ್ಗೂ ಸ್ಪ್ರೆಡ್ ಆಯ್ತಾ? ಬಾಯಿ ಮುಚ್ಚಿ ಏನ್ ಬೇಕಾದ್ರೂ ಮಾತಾಡ್ತಿರಲ್ಲ ಅನ್ಲು. ರುದ್ರ ಅವಳ ರಿಯಾಕ್ಷನ್ ನೋಡಿ ನಕ್ಕ. ಆದಿರಾಳನ್ನ ಕಾಡ್ತಿದ್ದ ಕೃಪಾ ರಾಜವಂಶಿ ಈಗ ರುದ್ರನನ್ನ ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಗ್ತಾ. ಇವಾಗ ನನ್ ಲೈಫ್ ಪೂರ್ತಿ ಖುಷಿಯಾಗಿದೆ. ಆ ಇವಿಲ್ ಪವರ್ ಅಂದ್ರೆ ನಿಶಾ ಹೋಗಿದ್ದಾಳೆ. ಇನ್ನು ನಿಮ್ಮಿಬ್ರಿಗೂ ಬೇಗ ಮದ್ವೆ ಮಾಡಿಸ್ತೀನಿ. ನೀವಿಬ್ರು ನಿಮ್ ಮೈಂಡ್ ಚೇಂಜ್ ಮಾಡೋಕ್ಕೂ ಮುಂಚೆ ನಾನ್ ನಿಮ್ಮನ್ನ ಮದ್ವೆ ಅನ್ನೋ ಬಂಧನದಲ್ಲಿ ಕಟ್ ಹಾಕ್ಬೇಕು. ಆವಾಗ ನನ್ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ರುದ್ರ ಅಂಡ್ ಆದಿರಾ ಕಡೆ ನೋಡಿದ್ರು. ಅನಿಕಾ ಕೂಡ ಕೂಡ್ಲೆ ಹೌದು ಅಜ್ಜಿ, ಇಲ್ದಿದ್ರೆ ನಮ್ ಲಿಟಲ್ ಹಾರ್ಟ್ ಬೀಟ್ ಎಷ್ಟು ದಿನ ಅಂತ ಒಬ್ಳೆ ಆಟ ಆಡ್ತಾಳೆ. ಈ ಆಟ ಆಡೋಕೆ ನಮ್ಗೊಬ್ಬ ತಮ್ಮ ಅಂಡ್ ತಂಗಿ ಬೇಕೇ ಬೇಕಲ್ವಾ ಅಂದ್ಲು. ಕೃಪಾ ರಾಜವಂಶಿ ತಕ್ಷಣ ಇಲ್ದಿದ್ರೆ ಏನು, ನನ್ಗೆ ಈ ಮನೆಯಲ್ಲಿ ಕನಿಷ್ಠ ಪಕ್ಷ 10 ರಿಂದ 15 ಮಕ್ಳಾದ್ರೂ ಬೇಕು ಅಂದ್ರು. ಅವ್ರಿನ್ನೂ ಮಾತಾಡ್ತಾನೆ ಇದ್ರು. ಸಡನ್ ಆಗಿ ಹಿಂದಿನಿಂದ ಹೆಜ್ಜೆಗಳ ಸೌಂಡ್ ಕೇಳಿಸ್ತು. ಆ ಹುಡುಗಿ ಹೇಳ್ತಾ ಬಂದ್ಲು, 10-15 ಮಕ್ಳು? ಸೀರಿಯಸ್ಲಿ? ಒಂದ್ ಮಗುನ್ ಕೂಡ ಸರಿಯಾಗಿ ನೋಡ್ಕೊಳಕ್ ಆಗದವ್ರಿಂದ ನೀವು ಇಷ್ಟೊಂದ್ ಮಕ್ಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಡಿಯರ್ ಅಜ್ಜಿ ಅಂದ್ಲು. ಆ ವಾಯ್ಸ್ ಕೇಳಿದ ತಕ್ಷಣ ರುದ್ರನ್ ಕಣ್ಗಳು ಅರಳಿದ್ವು. ಉಳಿದವರೆಲ್ರಿಗೂ ಶಾಕ್ ಆಯ್ತು. ಆದಿರಾ ಬಿಟ್ಟು ಮನೇಲಿರೋ ಪ್ರತಿಯೊಬ್ಬರಿಗೂ ಆ ವಾಯ್ಸ್ ಯಾರದ್ದು ಅಂತ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ರುದ್ರನ್ ಫೇಸ್ ನಲ್ಲಿ ಒಂದು ವಿಚಿತ್ರವಾದ ಎಕ್ಸ್ಪ್ರೆಷನ್ ಇತ್ತು. ಅವಳು ರುದ್ರನ ಫಸ್ಟ್ ವೈಫ್ ಇಶಾ. ತನ್ನ ಮಗುನ ಕಸದ ಬುಟ್ಟಿಗೆಸ್ತು ಓಡ್ ಹೋಗಿದ್ದ ಅದೇ ಇಶಾ ಇವಳು. ಆ ಹಾರ್ಟ್ ಬ್ರೇಕಿಂಗ್ ಇನ್ಸಿಡೆಂಟ್ ನೆನಪಾದಾಗ ಆದಿರಾ ಫೇಸ್ ಪೂರ್ತಿ ಸಿಟ್ನಿಂದ ಕೆಂಪಾಯ್ತು. ಒಂದ್ ದಿನದ ಮಗುನ ಕಸದ ಬುಟ್ಟಿಲಿ ಬಿಟ್ಟು ಹೋಗೋಕೆ ಒಬ್ಬ ಹೆಣ್ಣಿಗೆ ಹೇಗ್ ಮನ್ಸ್ ಬಂತು ಅಂತ ಅವಳಿಗೆ ಅನ್ನಿಸ್ತಿತ್ತು. ಅವಳು ಈಶಾನ ಹತ್ರ ಹೋಗೋಕೆ ಮುಂಚೆನೆ ರುದ್ರ ಫಾಸ್ಟ್ ಆಗಿ ಇಶಾ ಹತ್ರ ಹೋಗಿ ಅವಳ ಮೇಲೆ ಕೈ ಎತ್ತೋಕೆ ಟ್ರೈ ಮಾಡ್ದ. ಆದ್ರೆ ಈಶಾ ಅವನ್ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡಿದು, ಬೇಡ ಡಿಯರ್ ಮಿಸ್ಟರ್ ರುದ್ರ ರಾಜವಂಶಿ, ನೀನು ರುದ್ರ ರಾಜವಂಶಿ ಆಗಿದ್ರೆ ನಾನ್ ಕೂಡ ಇಶಾ ಮೆಹ್ತಾ ಅಂದ್ಲು. ನೀನ್ ಆಲ್ರೆಡಿ ಒಮ್ಮೆ ನಿನ್ ಮಿಸ್ಟೇಕ್ಸ್ ಇಂದ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ಯಾ, ಸೊ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಡ. ಯಾಕಂದ್ರೆ ಈ ಇಶಾ ಇನ್ನು ಯಾರನ್ನಾದ್ರೂ ಪನಿಷ್ ಮಾಡೋಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂದ್ಲು. ರುದ್ರನ್ ಮುಖ ಕೋಪದಿಂದ ಉರಿತಿತ್ತು. ಅವರ ಈ ಕಾನ್ವರ್ಸೇಷನ್ ಕೇಳ್ತಿದ್ದ ಆದಿರಾ ಪೂರ್ತಿ ಶಾಕ್ ಆದ್ಲು. ಈಶಾ ಒಳಗಡೆ ಬಂದು ಆದಿರಾ ಕಡೆ ನೋಡಿ, ನೀನು ಆದಿರಾ ಅಲ್ವಾ ಅಂದ್ಲು. ಆದಿರಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈಶಾ ಮೆಲ್ಲಗ್ ನಗ್ತಾ, ಆಕ್ಚುಲಿ ನಾನ್ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅಂದ್ಲು. ಆದಿರಾ ಇನ್ನೂ ಕನ್ಫ್ಯೂಸ್ ಆದ್ಲು. ಈಶಾ ಹತ್ರ ಬಂದು, ನೀನು 1 ವರ್ಷದಿಂದ ನನ್ ಮಗಳನ್ನ ನೋಡ್ಕೊಳ್ತಿದ್ಯಾ, ಸೊ ನಿನಗ್ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಅಂದ್ಲು. ಈ ಮಾತು ಕೇಳಿ ಆದಿರಾ ಮಾತ್ರ ಅಲ್ಲ, ರುದ್ರನ್ಗೂ ದೊಡ್ಡ ಶಾಕ್ ಆಯ್ತು. ಆದಿರಾ 1 ವರ್ಷದಿಂದ ಈಶಾಳ ಮಗಳನ್ನ ನೋಡ್ಕೊಳ್ತಿದ್ದಾಳೆ ಅಂದ್ರೆ ಅದ್ರ ಅರ್ಥ ಏನು? ರುದಿಕಾ ಈಶಾಳ ಮಗಳ, ಹಾಗಾದ್ರೆ ಅವಳು ರುದ್ರನ್ ಮಗಳಲ್ವಾ? ಇದನ್ನ ಥಿಂಕ್ ಮಾಡಿದ ತಕ್ಷಣ ರುದ್ರನ ಹಾರ್ಟ್ ಬೀಟ್ ಒಂದು ಕ್ಷಣ ನಿಂತು ಹೋದ ಹಾಗೆ ಆಯ್ತು. ಈಶಾಳ ಮಾತುಗಳನ್ನ ಕೇಳಿ ರುದ್ರ ಪೂರ್ತಿ ದಿಗ್ಭ್ರಮೆಗೊಂಡ. ಇತ್ತ ಆದಿರಾ ಕೂಡ ಶಾಕ್ ಆಗಿ ಅಲ್ಲಿಯೇ ಸ್ಟ್ಯಾಚುವಿನಂತೆ ನಿಂತ್ಬಿಟ್ಲು. ಅವಳು ಈಶಾನ ಆ ಮುಂಚೆನೆ ನೋಡಿದ್ರು ಅವಳು ರುದ್ರನ್ ವೈಫ್ ಅಂತ ಆದಿರಾಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಮಗು ಹುಟ್ಟಿದ ತಕ್ಷಣ ಅದನ್ನ ಎತ್ಕೊಂಡು ಹೋಗಿ ಕಸದ ಬುಟ್ಟಿಗೆಸಿದ ಆ ಕ್ರೂರಿ ಇವಳೆ ಅಂತ ಗೊತ್ತಾದಾಗ ಆದಿರಾಗೆ ತಡೆಯೋಕಾಗ್ಲಿಲ್ಲ. ಆ ಮಗುನ ಆದಿರಾ ಎಷ್ಟು ಪ್ರೀತಿಯಿಂದ ಬೆಳೆಸಿದಾಳೆ. ಅವಳಿಗೆ ರುದಿಕಾ ಅಂತ ಹೆಸರಿಟ್ಟು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಳೆ. ರುದ್ರ ಮುಂದೆ ಬಂದು ಈಶಾನ ನೋಡಿ, ನೀನ್ ಏನ್ ಹೇಳ್ದೆ ಅಂತ ಗುಡುಗ್ದ. ಈಶಾ ವ್ಯಂಗ್ಯವಾಗಿ ಸ್ಮೈಲ್ ಮಾಡಿ, ನೋಡಿದ್ರೆ ನೀನ್ ಸ್ವಲ್ಪ ಶಾಕ್ ನಲ್ಲಿ ಇರೋ ಹಾಗೆ ಕಾಣಿಸ್ತಿದ ಮಿಸ್ಟರ್ ರುದ್ರ ರಾಜವಂಶಿ. ಆದ್ರೆ ಪರವಾಗಿಲ್ಲ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ನಿನ್ನ ಈ ಮ್ಯಾನ್ಷನ್ ಅಲ್ಲಿ ಆಟ ಆಡ್ತಿರೋ ಈ ರುದಿಕಾ ಬೇರೆ ಯಾರು ಅಲ್ಲ. ರುದಿಕಾ ಪೇರೆಂಟ್ಸ್ ಬೇರೆ ಯಾರು ಅಲ್ಲ, ನೀನೇ ಅವಳ ಫಾದರ್ ಅಂಡ್ ನಾನೇ ಅವಳ ಮದರ್ ಅಂದ್ಲು. ಅವಳು ಹಾಗೆ ಹೇಳಿದ್ದೆ ತಡ ಆದಿರಾ ಅಂಡ್ ರುದ್ರ ಇಬ್ರು ಒಟ್ಟಿಗೆ ಜೋರಾಗಿ ಕಿರ್ಚಿದ್ರು. ನಿನ್ನ ರುದಿಕಾ ಮದರ್ ಅಂತ ಕರೆದ್ರೆ ಹುಷಾರ್. ಅವರಿಬ್ರ ಈ ಹೈ ವೋಲ್ಟೇಜ್ ಧ್ವನಿ ಕೇಳಿದ್ರು ಈಶಾಗೆ ಸ್ವಲ್ಪನೂ ಭಯ ಆಗ್ಲಿಲ್ಲ. ಅವಳಿದನ್ನ ಮೊದ್ಲೇ ಎಕ್ಸ್ಪೆಕ್ಟ್ ಮಾಡಿದ್ಲು. ಅವಳು ಮೆಲ್ಲಿಗೆ ಸೈಡ್ಗೆ ನೋಡಿ ನಗ್ತಾ ಹೇಳಿದ್ಲು, ನೀವು ಎಷ್ಟೇ ಕೂಗಿದ್ರೂ ಸತ್ಯ ಚೇಂಜ್ ಆಗಲ್ಲ. ರಿಯಾಲಿಟಿ ಏನಂದ್ರೆ ನಾನೇ ರುದಿಕಾ ಬಯಾಲಜಿಕಲ್ ಮದರ್
ಅಂಡ್ ಅವಳನ್ನ ಈ ವರ್ಲ್ಡ್ಗೆ ತಂದವಳು ನಾನೇ. ಅಂಡ್ ಈ ಫ್ಯಾಕ್ಟ್ ನಿಮ್ಮಿಬ್ರಿಂದ ಮಾತ್ರ ಅಲ್ಲ, ಇಡೀ ಪ್ರಪಂಚದಿಂದ ಯಾರಿಂದಲೂ ಚೇಂಜ್ ಮಾಡಕ್ಕಾಗಲ್ಲ ಅಂದ್ಲು. ಕೃಪಾ ರಾಜವಂಶಿ ಅವಳ ಹತ್ರ ಬಂದು ಕೋಪದಿಂದ ನೋಡ್ತಾ, ಇದನ್ನ ಹೇಳೋಕೆ ನಿನ್ಗೆ ನಾಚಿಕೆ ಆಗಲ್ವಾ? ಹೌದು, ನಿನ್ಗೆ ಸ್ವಲ್ಪನೂ ಡಿಗ್ನಿಟಿ ಅನ್ನೋದೇ ಇಲ್ಲ. ನಿನ್ಗೆ ಸ್ವಲ್ಪ ಆದ್ರೂ ಗಿಲ್ಟ್ ಇದ್ರೆ ಹೋಗಿ ಎಲ್ಲಾದ್ರೂ ಮಣ್ಣಾಗು. ನನ್ನ ಲೈಫ್ನಲ್ಲಿ ನಾನು ತುಂಬಾ ಬ್ಯಾಡ್ ವುಮೆನ್ ನೋಡಿರ್ಬೋದು, ಆದ್ರೆ ನಿನಗಿಂತ ವರ್ಸ್ಟ್ ಪರ್ಸನ್ ಯಾವತ್ತೂ ನೋಡಿಲ್ಲ. ಯಾವ ಬೇಸಿಸ್ ಮೇಲೆ ನೀನು ಹೃದಿಕಾಗೆ ತಾಯಿ ಅಂತ ಹೇಳ್ತೀಯ? ಜಸ್ಟ್ ಡಿಲಿವರಿ ಆದ ತಕ್ಷಣ ಯಾರು ಮದರ್ ಆಗಲ್ಲ. ಮಗುವನ್ನ ಎದೆಗಪ್ಕೊಂಡು ಪ್ರೀತಿ ಕೊಡೋಳೆ ನಿಜವಾದ ತಾಯಿ. ನನ್ ಆದಿರಾ ಹೃದಿಕನ ಯಾವತ್ತು ತನ್ನ ಹಾರ್ಟ್ಗೆ ಹತ್ರವಾಗಿ ಇಟ್ಕೊಂಡಿದ್ದಾಳೆ. ತಾಯಿ ಅಂದ್ರೆ ಮಗುವಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಳು. ಆದ್ರೆ ನೀನು ಆ ಕಂದಮ್ಮನನ್ನ ಕಸದ್ ಬುಟ್ಟಿಲಿ ಸಾಯೋಕ್ ಬಿಟ್ಟು ಹೋಗಿದ್ದೆ. ಇತ್ತ ಆದಿರಾ ನೋಡು, ಹೃದಿಕನ ಸೇವ್ ಮಾಡೋಕೆ ಎಷ್ಟೋ ಸಲ ತನ್ನ ಲೈಫನ್ನೇ ಪಣಕ್ಕಿಟ್ಟಿದ್ದಾಳೆ ಅಂದ್ರು. ಈಶಾ ಈ ಮಾತುಗಳಿಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬದಲಾಗಿ ಅವಳ ಫೇಸ್ ನಲ್ಲಿ ಒಂದು ಚೀಪ್ ಸ್ಮೈಲ್ ಇತ್ತು. ರುದ್ರ ಈಗ ಹೃದಿಕಾ ಕಡೆ ನೋಡ್ದ. ಅವನ್ ಕಣ್ಗಳಲ್ಲಿ ನೀರು ತುಂಬಿತ್ತು. ಆ ಕಣ್ಣೀರು ತನ್ನ ಮಗಳು ಸಿಕ್ಕಿರೋ ಖುಷಿಗೋ ಅಥವಾ ಇಷ್ಟು ದಿನ ಅವಳನ್ನ ಐಡೆಂಟಿಫೈ ಮಾಡೋಕೆ ಆಗ್ಲಿಲ್ಲ ಅನ್ನೋ ಗಿಲ್ಟ್ ಫೀಲಿಂಗೋ ಗೊತ್ತಾಗ್ಲಿಲ್ಲ. ರುದ್ರ ತನ್ನ ಮಗಳ ಮೇಲೆ ಇಷ್ಟು ದಿನ ಪ್ರೀತಿ ತೋರಿಸಿರೋದ್ರಲ್ಲಿ ಯಾವುದೇ ಕಮ್ಮಿ ಮಾಡಿರ್ಲಿಲ್ಲ. ಆದ್ರೆ ಸತ್ಯ ತಿಳಿದೆ ಅವನು ಸಫರ್ ಆಗಿದ್ದ. ಆ ಮಗುನ ಶೀಲ್ಡ್ ತರ ಯೂಸ್ ಮಾಡ್ಕೊಂಡು ಆದಿರಾ ಮೇಲೆ ರಿವೆಂಜ್ ತಗೋಬೇಕು ಅಂತ ರುದ್ರ ಪ್ಲಾನ್ ಮಾಡಿದ್ದ. ಆದ್ರೆ ಇವತ್ತು ಆ ಥಾಟ್ ಅವನನ್ನ ಒಳಗಿನಿಂದ ಪೂರ್ತಿ ಕೊಲ್ತಾ ಇತ್ತು. ರುದ್ರ ಈಶಾನ ಸಿಟ್ಟಿನಿಂದ ನೋಡಿ, ನೋಡು, ನಿನ್ ಮೇಲಿರೋ ಆ ಕೋಪದ ಎಕ್ಸ್ಪ್ಲೈನ್ ಮಾಡಕ್ಕೆ ಕೂಡ ನನಗಾಗ್ತಿಲ್ಲ. ಆದ್ರೆ ನಿನ್ನಿಂದ ಒಂದು ವಿಷಯ ಮಾತ್ರ ಪ್ರೂವ್ ಆಯ್ತು. ಈ ಲಿಟಲ್ ಹಾರ್ಟ್ ಬೀಟ್ ನಿಜವಾಗ್ಲೂ ನನ್ ಮಗಳು. ಅವಳ ಬಾಡಿಲಿ ಅರಿತಾ ಇರೋದು ನನ್ನದೇ ಬ್ಲಡ್ ಅಂತ ನನಗಿವತ್ತು ಗೊತ್ತಾಯ್ತು. ನೀನನ್ನ ಜೀವಂತವಾಗಿ ಸಮಾಧಿ ಮಾಡ್ಬೇಕು ಅನ್ನೋಷ್ಟು ಸಿಟ್ಟಿದೆ ನನ್ಗೆ. ಆದ್ರೆ ನೀನ್ ಕೊಟ್ಟಿರೋ ಈ ಒಂದು ಗುಡ್ ನ್ಯೂಸ್ಗೋಸ್ಕರ ನೀನನ್ನ ಕ್ಷಮಿಸ್ಬೇಕಾದ್ರೆ ಅದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ನಾನು ಶಾಂತವಾಗಿ ಹೇಳ್ತಿದ್ದೀನಿ, ಕೇಳು. ಇಲ್ಲಿವರೆಗೆ ನೀನು ನನ್ನ ವರ್ಲ್ಡ್ ಅಲ್ಲೇ ಇರ್ಲಿಲ್ಲ. ಅಂಡ್ ನನ್ನ ಲೈಫಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ದೆ. ನಾನೇನಾದ್ರೂ ಮನಸ್ಸು ಮಾಡಿದ್ರೆ ನಿನ್ನನ್ನ ಯಾವಾಗ್ಲೋ ಹುಡುಕ್ಬಹುದಿತ್ತು. ಆದ್ರೆ ನಿನ್ನ ಹತ್ರ ನನ್ನ ಮಗಳಿಲ್ಲ ಅಂದ್ಮೇಲೆ ನಿನ್ನ ಅವಶ್ಯಕತೆ ನನ್ಗಿರ್ಲಿಲ್ಲ. ಇವಾಗ ನೀನ್ ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡೇ ಬಂದಿರ್ತೀಯ. ಸೊ ಫಸ್ಟ್ ಹೇಳ್ತಿದೀನಿ, ಸದ್ದಿಲ್ದೆ ಇಲ್ಲಿಂದ ಹೊರಟೋಗು. ಯಾಕಂದ್ರೆ ರುದ್ರ ರಾಜವಂಶಿ ಕೋಪ ಮಾಡ್ಕೊಂಡ್ರೆ ಅದ್ರ ರಿಸಲ್ಟ್ ತುಂಬಾನೇ ಕೆಟ್ಟದಾಗಿರತ್ತೆ ಅಂತ. ಈಶಾ ಅವನ್ ಮಾತ್ ಕೇಳಿ ನಕ್ಲು. ಅವಳ ಆ ನಗು ನೋಡಿ ರುದ್ರ ಅಂಡ್ ಆದಿರಾ ಇಬ್ರಿಗೂ ಒಂಥರ ವಿಚಿತ್ರವಾಗಿ ಅನ್ನಿಸ್ತು. ಆದಿರಾ ರುದ್ರನ್ ಹತ್ರ ಬಂದು ಅವನನ್ನ ನೋಡ್ತಾ, ರಾಜವಂಶಿ ಸರ್, ಈ ಹಾರ್ಟ್ ಬೀಟ್ ನಿಮ್ ಮಗಳಂತ ನನಗೆ ಸ್ವಲ್ಪನೂ ಐಡಿಯಾ ಇರ್ಲಿಲ್ಲ. ನನ್ಗವಳು ಆ ಕಸದ ಬುಟ್ಟಿಲಿ ಸಿಕ್ಕಾಗ ಅವಳು ತುಂಬಾನೇ ಅಳ್ತಿದ್ಲು. ಅವಳನ್ನ ನೋಡಿದ್ರೆ ಅವಳು ಜಸ್ಟ್ ಒನ್ ಡೇ ಬೇಬಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ನಾನು ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿ ಕ್ಲೀನ್ ಮಾಡಿದೆ. ಅಲ್ಲಿದ್ದವರೆಲ್ಲ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಆಮೇಲೆ NGOಗೆ ಹ್ಯಾಂಡ್ ಓವರ್ ಮಾಡೋಣ ಅಂದ್ರು. ಆದ್ರೆ ನಾನು ಅವ್ರ ಮಾತು ಕೇಳ್ದೆ ಅವಳನ್ನ ನನ್ನ ಜೊತೆನೆ ಇಟ್ಕೊಂಡೆ. ರಾಜವಂಶಿ ಸರ್, ನನ್ನ ನಂಬಿ, ಅವಳು ನಿಮ್ ಮಗಳಂತ ನನಗೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನು ಅವಳನ್ನ ತಕ್ಷಣ ನಿಮ್ ಹತ್ರ ಕರ್ಕೊಂಡ್ ಬರ್ತಿದ್ದೆ ಅಂದ್ಲು. ಈಶಾ ತಕ್ಷಣ ಹೇಳಿದ್ಲು, ನೀನ್ ಮೊದ್ಲೇ ಆದಿರಾನ ಈ ರಾಜವಂಶಿ ಸರ್ ಹತ್ರ ಕರ್ಕೊಂಡ್ ಬಂದಿದ್ರೆ ರಾಜವಂಶಿ ಸರ್ ಇಷ್ಟೊಂದು ಸಫರ್ ಆಗ್ತಿರ್ಲಿಲ್ಲ ಅಲ್ವಾ? ಆವಾಗ ನನ್ಗೆ ಪೀಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗ್ ಸಿಕ್ತಿತ್ತು? ಆದಿರಾ, ನೀನ್ ಹೃದಿಕಾನ ಕರ್ಕೊಂಡು ರಾಜವಂಶಿ ಸರ್ ಹತ್ರ ಮುಂಚೆನೆ ಬರ್ದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಅದಕ್ಕೋಸ್ಕರ ನಿನ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನಿನಗ್ ಗೊತ್ತಾ, ನೀನ್ ಯಾವಾಗ್ಲೂ ನೀನ್ ರಾಜವಂಶಿ ಸರ್ಗೆ ಸುಖ ಕೊಡಕ್ಕೆ ಟ್ರೈ ಮಾಡ್ತೀಯ. ಆದ್ರೆ ನಾನ್ ಯಾವಾಗ್ಲೂ ಅವನನ್ನ ಟಾರ್ಚರ್ ಮಾಡಕ್ಕೆ ವೇಟ್ ಮಾಡ್ತಿದ್ದೆ. ಅಂಡ್ ಇವತ್ತು ಅದೇ ಮಾಡ್ತೀನಿ ಅಂದ್ಲು. ಹೀಗೆ ಹೇಳ್ತಿರುವಾಗ ಈಶಾ ಫೇಸ್ ನಲ್ಲಿ ರುದ್ರನ್ ಮೇಲಿರೋ ಆ ಹೆಡ್ ರೇಟ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆದಿರಾ ಫುಲ್ ಸಿಟ್ನಲ್ಲಿ ಕೂಗಿದ್ಲು, ಶಟ್ ಅಪ್, ಜಸ್ಟ್ ಶಟ್ ಅಪ್. ನಾನ್ ನಿನ್ ಜೊತೆ ಮಾತಾಡೋದೇ ವೇಸ್ಟು. ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಡುವಾಗ ಗಾಡ್ ಜೊತೆ ಕೂಡ ಫೈಟ್ ಮಾಡ್ತಾಳೆ. ತನ್ನ ಮಗುನ ಈ ಪ್ರಪಂಚಕ್ಕೆ ತರೋಕೆ ಅಷ್ಟೊಂದು ಪೇನ್ ಸವಿಸ್ತಾಳೆ. ಆದ್ರೆ ನೀನು ಆ ಮಗುನ ಸಾಯೋಗ್ಬಿಟ್ಟೆ.
ನಿನ್ನ ಈ ಚೀಪ್ ಸೇಡ್ ತೀರಿಸ್ಕೊಳ್ಳೋಕೆ ಅಂಡ್ ಅವನಿಗೆ ಪೇನ್ ಕೊಡೋಕೆ ನೀನು ಸ್ವಲ್ಪನೂ ಶೇಮ್ ಅನ್ನಿಸ್ಲಿಲ್ವಾ? ನಿನ್ಗೆ ರಾಜವಂಶಿ ಸರ್ ಮೇಲೆ ಕೋಪ ಇದ್ರೆ ಅವ್ರನ್ನೇ ಡೈರೆಕ್ಟ್ ಆಗಿ ಏನಾದ್ರೂ ಮಾಡ್ಬೇಕಿತ್ತು, ಅವರನ್ನ ಹರ್ಟ್ ಮಾಡ್ಬೇಕಿತ್ತು. ಆದ್ರೆ ಕನಿಷ್ಠ ಪಕ್ಷ ಆ ಪುಟ್ಟ ಮಗು ವಿಷಯದಲ್ಲಿ ಇಷ್ಟು ನೀಚ್ ಕೆಲಸ ಮಾಡಬಾರ್ದಿತ್ತು. ರುದಿಕಾ ಮೇಲೆ ನಿನಗ್ ಸ್ವಲ್ಪನೂ ಮರ್ಕ ಇಲ್ವಾ? ನೀನು ಮದರ್ಲಿ ಲವ್ ನಿನ್ಗೆ ಒಳಗಿನಿಂದ ಒಮ್ಮೆನೂ ಕ್ವೆಶನ್ ಮಾಡ್ಲಿಲ್ವಾ ಅಂದ್ಲು. ಅವಳ ಮಾತ್ ಕೇಳಿ ಈಶಾ ಮುಂದೆ ಬಂದು ತುಂಬಾನೇ ಸೀರಿಯಸ್ ವಾಯ್ಸ್ ನಲ್ಲಿ ಹೇಳಿದ್ಲು, ನನ್ ಎದುರು ಜಾಸ್ತಿ ಮಾತಾಡ್ಬೇಡ ಅನ್ಸುತ್ತೆ. ನಾನು ಈಶಾ ಮೆಹ್ತಾ. ನಿನ್ ತರಹದ ಹುಡುಗಿರು ನನ್ ಮುಂದೆ ಜಾಸ್ತಿ ಮಾತಾಡೋ ಹಾಗಿಲ್ಲ. ಮೊದ್ಲು ಹೋಗಿ ನನ್ ಬಗ್ಗೆ ತಿಳ್ಕೊ. ನಿನ್ ತರಹದ ಎಷ್ಟೋ ಜನ ನನ್ ಆರ್ಡರ್ ಮೇಲೆ ಕೆಲ್ಸ ಮಾಡ್ತಾರೆ. ನನ್ ಎದುರು ಸುಮ್ನೆ ಬಾಯಿ ಮುಚ್ಕೊಂಡಿರು. ಯಾರಾದ್ರೂ ಓವರ್ ಆಗಿ ಮಾತಾಡೋಕೆ ಟ್ರೈ ಮಾಡಿದ್ರೆ ನಾನು ಅವ್ರ ಫೇಸ್ ಅನ್ನೇ ಪುಡಿ ಪುಡಿ ಮಾಡ್ತೀನಿ ಅಂದ್ಲು. ರುದ್ರ ತನ್ನ ದೌಡೆಗಳನ್ನ ಬಿಗಿದು ಸಿಟ್ಟಿನಿಂದ ಮಾತಾಡ್ದ, ಹುಷಾರ್, ನೀನ್ ನನ್ ಫ್ಯೂಚರ್ ವೈಫ್ ಬಗ್ಗೆ ಈ ತರ ಮಾತಾಡಿದ್ರೆ ನೀನ್ ಏನ್ ಹೇಳ್ತೀಯ ಅಂತ ಕೇಳೋಕೆ ನನ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಆದ್ರೆ ರುದ್ರ ರಾಜವಂಶಿ ಯಾರ್ ಫೇಸ್ ಪುಡಿ ಮಾಡಲ್ಲ ಅಂತ ನಿನ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ. ಈಶಾ ಒಂದು ವಿಕೃತ ನಗು ನಗ್ತಾ ಹೇಳಿದ್ಲು, ವೈಫ್ ಆಗ್ತಾಳ? ಸೀರಿಯಸ್ಲಿ? ಆದ್ರೆ ನಮ್ಗಿನ್ನು ಡಿವೋರ್ಸ್ ಆಗಿಲ್ಲ ಅಂದ್ಮೇಲೆ ಅವಳು ನಿನ್ ಫ್ಯೂಚರ್ ವೈಫ್ ಆಗೋಕೆ ಹೇಗ್ ಸಾಧ್ಯ ರುದ್ರ? ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನನ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಅಂದ್ಲು. ಹೀಗೆ ಹೇಳ್ತಾ ಅವಳು ಒಂಥರ ಇವಿಲ್ ಆಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಕೂಡ ಇದನ್ನ ಕೇಳಿ ಸೈಲೆಂಟ್ ಆದ. ಯಾಕಂದ್ರೆ ರಿಯಾಲಿಟಿ ಏನಂದ್ರೆ ಅವನಿಗೆ ಅಂಡ್ ಈಶಾಗೆ ಇನ್ನು ಅಫಿಷಿಯಲ್ ಆಗಿ ಡಿವೋರ್ಸ್ ಆಗಿರ್ಲಿಲ್ಲ. ಇನ್ನೊಂದ್ ಕಡೆ ಆದಿರಾ ತುಂಬಾನೇ ಆತಂಕಕ್ಕೆ ಒಳಗಾದ್ಲು. ಅವಳಿಗೆ ತನ್ನ ಬಗ್ಗೆ ಅಷ್ಟೊಂದು ಚಿಂತೆ ಇರಲಿಲ್ಲ. ಆದ್ರೆ ಈಶಾಳ ಇಂಟೆನ್ಷನ್ ಎಷ್ಟು ಕೆಟ್ಟದಾಗಿದೆ ಅಂತ ಅವಳಿಗೆ ಇವಾಗ ಚೆನ್ನಾಗ್ ಅರ್ಥ ಆಯ್ತು. ರುದ್ರ ಸಿಟ್ಟಿನಿಂದ ಅಂದ, ನಮ್ಗೆ ಡಿವೋರ್ಸ್ ಆಗದಿದ್ರೆ ಏನಂತೆ? ನಿನ್ನ ಅಸಲಿ ಮುಖದ ಬಗ್ಗೆ ನಾನು ಜಗತ್ತಿಗೆ ಹೇಳಿದ್ರೆ ನನ್ಗೆ ಡಿವೋರ್ಸ್ ಅವಶ್ಯಕತೆನೇ ಇರಲ್ಲ. ಜನ ನಿನಗ್ ಕೊಡೋ ಆ ಟಾರ್ಚರ್ ಇಂದ ನೀನೇ ಇಲ್ಲಿಂದ ಮಾಯ ಆಗೋ ಹಾಗ ಮಾಡ್ತೀನಿ ಅಂದ. ಈಶಾ ಇದನ್ನ ಕೇಳಿ ಇನ್ನು ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ರುದ್ರನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಜನ ದೇವ್ರಿಗೆ ಬೈತಾರೆ, ಹಾಗಂತ ದೇವ್ರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾನ? ಇಲ್ಲ, ನನ್ಗೂ ಅದು ಮ್ಯಾಟರ್ ಆಗಲ್ಲ. ಬೇಕಾದ್ರೆ ಹೋಗಿ ಜನರಿಗೆಲ್ಲ ಕೂಗ್ ಹೇಳು ನಾನು ಏನ್ ಮಾಡಿದೀನಿ ಅಂತ. ಆದ್ರೆ ಒಂದ್ ವೇಳೆ ನಾನು ಜನರಿಗೆ ನೀನೇ ನಿನ್ ಮಗಳನ್ನ ಆದಿರಾಗೆ ಕೊಟ್ಟು ನನ್ನನ್ನ ದೂರ ಮಾಡಿದ್ಯಾ ಅಂತ ಹೇಳಿದ್ರೆ, ಈ ಡಿಪ್ರೆಷನ್ ಇಂದ ನಾನು ನಿನ್ ಬಿಟ್ಟು ಹೋದೆ ಅಂತ ಕತೆ ಕಟ್ಟಿದ್ರೆ ಜನ ಯಾರನ್ನ ನಂಬ್ತಾರೆ? ನಾನು ಹೃದಿಕನ ಕಸದ್ ಬುಟ್ಟಿಗೆ ಎಸ್ತಿದ್ದೀನಿ ಅನ್ನೋಕೆ ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ನಾನ್ ನಿನ್ನನ್ನ ಹೇಟ್ ಮಾಡ್ತಿದ್ದೆ, ಅದಕ್ಕೆ ನಿನ್ನನ್ನ ನೋವಲ್ಲಿ ಬಿಟ್ಟು ಹೋದೆ ಅಂತ ಹೇಳ್ತೀನಿ. ನಿನ್ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಇನ್ನು ವಿಡಿಯೋ ಅಥವಾ ಫೋಟೋ ಇದ್ರೂ ಅದ್ ಮ್ಯಾಟರ್ ಆಗಲ್ಲ. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಎಂಥ ವಿಡಿಯೋ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಇಮ್ಯಾಜಿನ್ ಮಾಡು, ನೀನೇ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕಿ ಮಗಳಿಂದ ದೂರ ಮಾಡಿದ್ಯಾ ಅಂತ ನಾನ್ ಜನರಿಗೆ ಹೇಳಿದ್ರೆ ನನ್ ಎದುರು ನಿಲ್ಲೋಕೆ ನಿನ್ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ಅಂದ್ಲು. ಅವಳಿಗೆ ಹೇಳ್ತಾ ರುದ್ರನ್ ಹತ್ರ ಬಂದ್ಲು. ರುದ್ರ ಕೋಪದಲ್ಲಿ ತನ್ನ ಮುಷ್ಟಿ ಬಿಗಿದ್ಕೊಂಡ. ಈಶಾ ಈಗ ದೆವ್ವದ ತರ ಗರ್ಜಿಸ್ತಾ ಹೇಳಿದ್ಲು, ರುದ್ರ ರಾಜವಂಶಿ, ನೀನ್ ನನ್ಗೆ ಏನು ಮಾಡಕ್ಕಾಗಲ್ಲ, ನಥಿಂಗ್. ಈ ಈಶಾ ಮೆಹ್ತಾ ನಿನ್ ಲೈಫ್ ಹಿಡ್ದಿರೋ ಆ ಸೂರ್ಯಗ್ರಹಣ, ಇದನ್ನ ನಿನ್ ಲೈಫ್ ಲಾಂಗ್ ತೆಗಿಯೋಕೆ ಆಗಲ್ಲ ಅಂತ ನಾನ್ ಅವತ್ತೇ ಹೇಳಿದ್ದೆ, ನೆನ್ಪಿದ್ಯಾ? ಅವತ್ತು ನೀನ್ ನನ್ಗೆ ಏನು ಮಾಡಕ್ಕಾಗಲ್ಲ ಅಂತ ಅಂದಿದ್ದೆ. ಇವತ್ ನಾನು ಮತ್ತೆ ಅದನ್ನೇ ಹೇಳ್ತಿದ್ದೀನಿ. ಈ ಈಶಾ ಮೆಹ್ತಾ ನಿನ್ ಲೈಫ್ನ ಬಿಗ್ಗೆಸ್ಟ್ ಎಕ್ಸ್ಪ್ಲೈಡ್ ಅಂಡ್ ಇವಾಗ ಇವಳು ನಿನ್ನ ಹಾರ್ಟ್ ಬೀಟ್ ಅಂದ್ರೆ ನಿನ್ ಮಗಳ ಮೇಲೆ ಕಣ್ಣಿಟ್ಟಿದ್ದಾಳೆ. ಇವಾಗ ನೀನ್ ಏನ್ ಮಾಡ್ತೀಯಾ ಹೇಳು ಅಂದ್ಲು. ಇದನ್ನ ಕೇಳಿದ ಆದಿರಾ ಪೂರ್ತಿ ಶಾಕ್ ಆಗಿ ರುದ್ರನ್ ಕಡೆ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು.